ಅರ್ಜುನ್ ಅವರೇ, ಈಗ ಹೇಗಿದ್ದೀರಾ? ಬದುಕಿದ್ದೀನಿ, ಜೀವಂತ ಶವದ ಥರ. ಓಹ್, ನಾನು ಬದುಕಿದ್ದೀನಿ ಅಂತ ನಿಮಗೆ ಬೇಜಾರಾ? ನಾನು ಸತ್ರೆ ನಿಮಗೆ ಸಂತೋಷ ಅಲ್ವಾ? ಎಷ್ಟು ಪ್ರೀತಿಸ್ತೀನಿ ನಿಮ್ಮನ್ನ. ನೀವೇ ನನ್ನ ಜೀವ ಅನ್ಕೊಂಡು ಬದುಕ್ತಾ ಇದ್ದೀನಿ. ನೀವು ಹೆಜ್ಜೆ ಇಟ್ಟ ಜಾಗನ ಪೂಜಿಸೋ ಅಷ್ಟು ಮಟ್ಟಿಗೆ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ. ಆದ್ರೆ ನೀವು ನೋಡಿದ್ರೆ ಹೆಜ್ಜೆ ಹೆಜ್ಜೆಗೂ ನನ್ನ ಮೇಲೆ ರೇಗ್ತೀರಾ, ದ್ವೇಷ ಸಾಧಿಸ್ತೀರಾ, ವಿಷ ಕಾರ್ತೀರಾ. ಯಾಕೆ ಯಾಕೆ ಆಗ್ಬಿಡ್ತಾವ್ರೆ? ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಯಾಕೆ ನನ್ನ ಮೇಲೆ ಇಷ್ಟೊಂದು ಅಸಮಾಧಾನ? ಯಾಕ ನೀವು ಮಾಡಿರೋ ಕೆಲಸಕ್ಕೆ ನ್ಯಾಯವಾಗಿ ನಿಮ್ಮ ಮುಖಾನೇ ನೋಡಬಾರ್ದು. ನನಗೆಲ್ಲ ನೆನಪಿದೆ ಕಣ್ರಿ. ನೀವು ನನಗೋಸ್ಕರ ಅಂತ ಸ್ಪೆಷಲ್ ಆಗಿ ಅದೇನೋ ಪ್ರಸಾದ ಅಂತ ಹಣ್ಣು ತಂದ್ರಲ್ಲ, ಅದನ್ನ ತಿಂದು ನಾನು ಮೂರ್ಛೆ ಹೋದ್ನಲ್ಲ, ಎಲ್ಲ ನೆನಪಿದೆ. ಆ ಹಣ್ಣನ್ನು ತಿಂದು ಸಂಜೆವರೆಗೂ ಪ್ರಜ್ಞೆ ತಪ್ಪಿದ್ದಿದೆ. ಸಂಜೆವರೆಗೂ ಮಲ್ಗೋದಕ್ಕೆ ನನಗೇನು ಹುಚ್ಚ ಅಥವಾ ಕಾಯಿಲೆನಾ? ಇಲ್ಲ ತಾನೆ? ಹಾಗಿದ್ಮೇಲೆ ನೀವೇ ಏನೋ ಮಾಡಿ ನನಗೆ ಪ್ರಜ್ಞೆ ತಪ್ಪೋ ಹಾಗೆ ಮಾಡಿದೀರ ಅಂತ ಅರ್ಥ ತಾನೆ? ಹೇಳ್ರಿ. ನೋಡಿ, ನಿಮಗೆಲ್ಲೋ ತಪ್ಪು ಕಲ್ಪನೆ ಆಗಿದೆ. ಅಲ್ಲ, ಆ ಥರ ನಾನು ಯಾಕೆ ಮಾಡ್ಬೇಕು ಹೇಳಿ? ಆ ಥರ ಮಾಡೋದ್ರಿಂದ ನನಗಾಗೋ ಲಾಭನಾದ್ರೂ ಏನು? ಯಾರಿಗೆ ಗೊತ್ತು? ಮನಸ್ಸಲ್ಲಿ ಅದೇನು ಉದ್ದೇಶ ತುಂಬಿಕೊಂಡಿದ್ದೀರೋ ಏನೋ ಅಂತ ನನಗೆ ಈಗ ಅನುಮಾನ ಬರ್ತಾ ಇದೆ. ಸುಂದರವಾದ ಹೂವಿನ ಮುಖದ ಮರೆಯಲ್ಲಿ ಏನು ವಿಷ ತುಂಬಿಕೊಂಡಿದ್ದೀರೋ ಯಾರಿಗೆ ಗೊತ್ತು? ನೋಡಿ ಅರ್ಜುನ್ ಅವರೇ, ಅದು ಅಮೃತ ಅವರೇ, ಪ್ಲೀಸ್ ಏನು ಮಾತಾಡಬೇಡಿ ನೀವು. ನನಗೂ ಸಾಕಾಗೋಗಿದೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತಾದೆ?
ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್